ಕಲಬುರಗಿ ತಾಲೂಕಿನ ಪರ್ತಾಬಾದ್ ಸಮೀಪದ ಕಲ್ಲಿದ್ದಲು ಪವರ್ ಕಂಪನಿ ವಿರುದ್ಧ ರೈತರು ಹಮ್ಮಿಕೊಂಡಿದ್ದ ಧರಣಿ ಸ್ಥಳಕ್ಕೆ ತಹಸೀಲ್ದಾರ್ ಪ್ರಕಾಶ್ ಕುದುರೆ ಅವರು ಭೇಟಿ ನೀಡಿ ಬೇಡಿಕೆಗಳಿಗೆ ಸ್ಪಂದಿಸಿದರು. ಈ ಸಂದರ್ಭದಲ್ಲಿ ರೈತ ಅಬ್ದುಲ್ ಲತೀಫ್ ಎಂಎಸ್ ಜಾಗೀರ್ದಾರ್ ಅವರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ತಾಲೂಕಿನ ಹೊನ್ನಕಿರಣಗಿ, ಫಿರೋಜಾಬಾದ್, ನದಿಸಿಣ್ಣೂರು ಗ್ರಾಮಗಳ ರೈತರ 1600 ಎಕರೆ ಜಮೀನು ಕಲ್ಲಿದ್ದಲು ಥರ್ಮಲ್ ಪವರ್ಗಾಗಿ ಸ್ವಾಧೀನಪಡಿಸಿಕೊಂಡಿದ್ದು, ಅದರಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ನಡೆಸುತ್ತಿದ್ದು, ಆ 50 ಎಕರೆ ಜಮೀನು ವರ್ಗಾಯಿಸಿದ ಮುಟೇಶನ್ ನಕಲು ನೀಡುವಂತೆ ಒತ್ತಾಯಿಸಿದರು. ನಾನು ಇವರಿಗೆ ಒಂದು ಸುಮಾರು 8-9 ತಿಂಗಳ ರೀ ಸರ್. ನಾವು ನೀವು ತಕ್ಕ ನಡೆದು 8-9 ತಿಂಗಳಿಂದ ಕಂಟಿನ್ಯೂ ಕೂಡ ನಾ ಹಂಗೆ ಟೀಕಿಸ್ಕೊತ ಬಂದೀನಿ. ಏನದ ಇದು ಅಲ್ಲ, ನಮ್ಗೆ ನ್ಯಾಯ ಬೇಕು, ಅದು ಬೇಕಂತ ಹೇಳಿ ನಾ ಅವಾಗ ಒಂದ್ಸರಿ ಇವರು ಇನ್ನೊಬ್ಬ ಯಾರು ಇಂಜಿನಿಯರ್ ಇದ್ರು KPTCL ಕಡೆದು. ನಾ ಹೇಳ್ದ ಸರ್ವೆ ನಂಬರ್ ಇದು 140 ನೀವು ಎಲ್ಲಿ ನಿಮ್ಮ ಹೆಸರಸ್ತಿ ಮಾಡುತ್ತಲೇ ಇದ್ದಾರೆ. ಕಾಮಗಾರಿ ಮಾಡುತ್ತಿರುವವರು ಕೃಷಿ ಜಮೀನುಗಳನ್ನು ನಾಶಪಡಿಸುವ ಕಾರ್ಯವನ್ನು ಮಾಡುವುದರಿಂದ ಜಮೀನುಗಳು ನಾಶವಾಗಿವೆ. ಇದರಿಂದ ರೈತರಿಗೆ ಮಾನಸಿಕ ತೊಂದರೆಯಾಗಿದೆ. ಕೂಡಲೇ ಎಲ್ಲ ತರಹದ ಜಮೀನುಗಳು ನಾಶವಾಗಿರುವುದಕ್ಕೆ ಪರಿಹಾರ ಕೊಡುವಂತೆ ಆಗ್ರಹಿಸಿದರು. ಜಮೀನುಗಳಲ್ಲಿ ಯಾವುದೇ ತರಹದ ತೊಂದರೆ ಮತ್ತು ನಷ್ಟವಾಗದಂತೆ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ KPTCL ಅಧಿಕಾರಿಗಳು, ನದಿಸಿಣ್ಣೂರು ಗ್ರಾಮ ಲೆಕ್ಕಿಗ ಹಾಗೂ ರೈತ ಮುಖಂಡರಾದ ಶರಣಗೌಡ ನೆವಣಿ, ಸಿದ್ದಪ್ಪ ಶಿರೂರ್, ಜಬ್ಬರ್ ಜಾಗೀರ್ದಾರ್, ವಿಶ್ವನಾಥ್ ನೆಲೋಗಿ, ಧರ್ಮಣ್ಣ ಇಟ್ಗ, ಶರಣಪ್ಪ ಪೂಜಾರಿ, ಹುಸೇನ್ ನದಿಸಿಣ್ಣೂರ್, ಸಿದ್ದಪ್ಪ ಪೂಜಾರಿ, ಕಲ್ಯಾಣಿ ಮಹಾಮನಿ, ಶಿವಪುತ್ರ ಮುತ್ತಗಿ, ಹುಸೇನ್ ಪಟೇಲ್ ಕುಳಗೇರಿ ಮತ್ತು ಹೊನ್ನಕಿರಣಗಿ, ಫಿರೋಜಾಬಾದ್, ನದಿಸಿಣ್ಣೂರು ಗ್ರಾಮಗಳ ರೈತ ಮುಖಂಡರು ಭಾಗವಹಿಸಿದರು. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾದ ಗುರುಬಸಪ್ಪ ಎಸ್ ಸಜ್ಜನ್ ಶೆಟ್ಟಿಯವರು ತಿಳಿಸಿರುತ್ತಾರೆ.